ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ವೀಣಾ, ವೀಣಾ, ಬಾರೆ ಆಚೆಗೆ. ಒಳ ಕುತ್ಕೊಂಡು ಏನ್ ಮಾಡ್ತಿದ್ಯಾ ವೀಣಾ? ನಿಮ್ಮನ್ನೆಲ್ಲ ಕರೆದಿದ್ದು ಅವಳನ್ನ ಬರೆದು ಕೇಳಿ ಅವಳಿಗೆ. ವೀಣಾ ನಿನ್ನ ಜೊತೆ ಎಲ್ಲೂ ಬರಲ್ಲ. ಯಾಕೆ ಬರಲ್ಲ? ಗಂಡ ಹೆಂಡತಿ ಮಧ್ಯೆ 1000 ಬರುತ್ತೆ, ಅದನ್ನು ನಾವೇ ತೀರ್ಮಾನ ಮಾಡ್ಕೋತೀವಿ. ಅದನ್ನ ಹೇಳಕ್ಕೆ ನೀವ್ಯಾರು? ಅವಳನ್ನು ನಿನಗೆ ತೋರಿಸಿ ನಿಶ್ಚಿತಾರ್ಥ ಮಾಡಿಸಿ ತಾಳಿ ಕಟ್ಟಿಸಿದ ಅಪ್ಪ ಅಮ್ಮ ನಾವು. ಅದಕ್ಕೆ ಹೇಳ್ತಾ ಇದ್ದೀನಿ. ನೀವು ಅವಳು ಪರ ವಹಿಸ್ಕೊಂಡು ಮಾತಾಡ್ಬಿಡಿ. ನನಗೆ ನಿಮ್ಮ ಹತ್ರ ಮಾತಾಡೋದಕ್ಕೂ ಇಷ್ಟ ಇಲ್ಲ. ಮೊದಲು ಅವಳನ್ನ ಕರೆಸಿ. ವೀಣಾ, ಏಯ್, ನಿಮ್ಮಪ್ಪ ಹೇಳಿದ ಅರ್ಥ ಆಗ್ಲಿಲ್ವಾ? ಇಷ್ಟಕ್ಕೂ ನಿನ್ನ ಹತ್ರ ಮಾತಾಡೋಕೆ ನಮಗೂ ಇಷ್ಟ ಇಲ್ಲ. ನೀನೇ ನಮ್ಮನೆ ಮುಂದೆ ಬಂದು ಇಲ್ದೇ ಇರೋ ರಂಪ ರಾಮಾಯಣ ಮಾಡ್ತಾ ಇರೋದು. ಬಾಯಿ ಮುಚ್ಕೊಂಡು ಇಲ್ಲಿಂದ ಹೋಗ್ತಾ ಇರು. ಏನು ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದೀನಿ ಅಂತ ಹಂಗಿಸ್ತಾ ಇದ್ದೀರಾ? ನನಗೇನು ಬೇರೆ ಕೆಲಸ ಅಲ್ವಾ ಇಲ್ಲಿಗೆ ಬರೋಕ್ಕೆ? ನಾನು ಬಂದಿರೋದು ನನ್ನ ಹೆಂಡ್ತಿನ ಕರ್ಕೊಂಡು ಹೋಗೋದಕ್ಕೆ. ಕಳಿಸ್ಕೊಡಿ ಅವಳನ್ನ. ವೀಣಾ ಇಲ್ಲೇ ಇದ್ದಾಳೆ, ಇಲ್ಲೇ ಇರ್ತಾಳೆ. ಅವಳು ಯಾವುದೇ ಕಾರಣಕ್ಕೂ ನಿನ್ನ ಜೊತೆ ಬರಲ್ಲ. ಯಾಕೆ ಬರಲ್ಲ? ನಾನು ಅವಳಿಗೆ ತಾಳಿ ಕಟ್ಟಿರೋ ಗಂಡ, ನನ್ನ ಜೊತೆ ಬರಲೇಬೇಕು ಅವಳು. ಮುಚ್ಚ ಬಾಯ್ನ. ತಾಳಿ ಕಟ್ಟಿದ್ದೀನಿ ಅಂದ ತಕ್ಷಣ ನಿನ್ಗೆ ಹೇಗ್ ಬೇಕೋ ಹಾಗೆ ನಡ್ಸ್ಕೊಂತೀಯ ಅವಳನ್ನ? ನನ್ನ ಸೊಸೆ ಮೇಲೆ ಕೈ ಮಾಡಿದ್ಯಲ್ಲ, ಗಂಡ್ಸೇನೋ ನೀನು? ಯಾರೋ ನಿನ್ಗೆ ಇದನ್ನೆಲ್ಲ ಹೇಳ್ಕೊಟ್ಟಿದ್ದು? ನಿಮ್ಮ ಅಪ್ಪನಲ್ಲಿರೋ ಒಂದು ಒಳ್ಳೆ ಗುಣನೂ ನಿನ್ನಲ್ಲಿಲ್ವಲ್ಲ. ಹೆಂಡತಿನ ಹೇಗ್ ನೋಡ್ಕೋಬೇಕು, ಎಷ್ಟು ಗೌರವ ಕೊಡ್ಬೇಕು ಅನ್ನೋದನ್ನ ನಿಮ್ಮಪ್ಪನ ನೋಡಿ ಕಲ್ತ್ಕೊ. ಅಲ್ಲಪ್ಪ, ಹೆಣ್ಮಕ್ಳು ತಾಳಿ ಕಟ್ಟಿದ ಮೇಲೆ ಗಂಡನೇ ಸರ್ವಸ್ವ ಅಂತ ನಮ್ಮ ಹಿಂದೆ ಬರ್ತಾರೆ. ಅಂಥವಳ ಮೇಲೆ ಕೈ ಮಾಡೋದಕ್ಕೆ ಹೇಗೋ ಮನಸ್ಸು ಬರುತ್ತೆ? ನಾಚಿಕೆ ಆಗಲ್ವಾ ನಿನಗೆ? ನೀವು ಮನೆಗೆ ಬರೋಷ್ಟರಲ್ಲಿ ಅಡುಗೆ ಮಾಡಿ, ಬಟ್ಟೆ ಒಗೆದು, ನಿಮ್ಮ ಮಕ್ಕಳನ್ನ ನೋಡಿಕೊಂಡು ಇಷ್ಟೆಲ್ಲ ಮಾಡಾದ್ಮೇಲೆ ನಿಮ್ಮ ಹತ್ರ ಬೈಸ್ಕೊಂಡು ಒಡಿಸ್ಕೊಳ್ಳೋಕ್ಕೆ ಅವ್ರೇನು ಜೀತದಾಳು ಅಂದ್ಕೊಂಡಿದ್ದೀರಾ? ನೀವು ಅವ್ರಿಗೆ ಹೊಡೆದಾಗ ತಿರುಗಿಸಿ ನಿಮ್ಮ ಕೆನ್ನೆಗೊಂದು ಹೊಡೆದ್ರೆ ಗೊತ್ತಾಗುತ್ತೆ. ಹೆಣ್ಣು ಗತಿ ಇಲ್ಲ ಅಂತ ನಿಮ್ಮ ಜೊತೆ ಇರಲ್ಲ. ನಾನು ಹೊರಗಡೆ ಹೋಗಿ ಬದುಕ್ತೀನಿ ಅಂತ ಮನೆ ಬಿಟ್ಟು ಆಚೆ ಹೋದ್ರೆ ಬದುಕಕ್ಕೆ 100 ದಾರಿ ಇರ್ತವೆ. ಆದರೆ ಗಂಡಿಗೆ ಹೆಣ್ಣಿಲ್ದೆ ಅವನಿಗೆ ಅಸ್ತಿತ್ವ ಇಲ್ಲ. ಊಟ ಮಾಡಿದ್ರ, ತಿಂದ್ರ, ಹೇಗಿದ್ದೀರಾ, ನಿದ್ದೆ ಮಾಡಿದ್ರ ಅಂತ ಕೇಳೋಕೆ ಯಾರೂ ಇರಲ್ಲ. ಅದಕ್ಕೆ ಹೇಳೋದು ಹೆಣ್ಣು ಕುಟುಂಬದ ಕಣ್ಣು ಅಂತ. ನೀವೆಷ್ಟು ಚೆನ್ನಾಗಿ ಅವಳು ನೋಡ್ಕೋತಿರೋ 10 ಪಟ್ಟು ಚೆನ್ನಾಗಿ ನಮ್ಮನ್ನ ಅವಳು ನೋಡ್ಕೋತಾಳೆ. ಈ ವಿಷಯ ಹೆಣ್ಣು ಕಣ್ಣೀರು ತರಿಸ್ತಿರಲ್ಲ ಆ ಗಂಡಸರುಗಳಿಗೆಲ್ಲ ಚೆನ್ನಾಗಿ ಗೊತ್ತಿರಬೇಕು. ಈ ವಿಷಯ ಎಲ್ಲ ಇವನಿಗೆಲ್ರಿ ಅರ್ಥ ಆಗುತ್ತೆ? ದುಡ್ಡಿಗೋಸ್ಕರ ತಂಗಿ ಜೀವನಾನೇ ಹಾಳು ಮಾಡಕ್ ಹೊರಟೋ ನೀನು. ಸಾಕು ಸುಮ್ನಿರಮ್ಮ. ಸುಮ್ಮನೆ ತಲೆ ತಿನ್ಬಿಡಿ ನಂದು. ದೊಡ್ಡದಾಗ ವೇದ ಅಂತ ಹೇಳಕ್ ಬಂದ್ಬಿಟ್ರಿ. ಅವಳನ್ನ ಕಳಿಸಿ. ಇಲ್ಲ, ಏನೇ ಬೇಡ, ನನಗೆ ಇಷ್ಟೊಂದು ಕರಿತಾ ಇದ್ದೀನಿ. ನೀವು ಒಳ್ಳೆ ಆರಾಮಾಗಿ ದೌಲತ್ತ ಒಳಗಡೆ ಕೂತ್ಬಿಟ್ಟಿದ್ಯಾ? ನಾನು ಅವಾಗಿಂದ ನೋಡ್ತಾನೆ ಇದ್ದೀನಿ. ನನ್ನ ಹೆಂಡ್ತಿನ ಕಳಿಸಿ ಅಂತ ಬಾಯ್ ಬಡ್ಕೋತಾ ಇದ್ದೀರಲ್ಲ. ಅತ್ತೆ ಮಾವ ಏನಾದರೂ ನನ್ನನ್ನು ಇಲ್ಲಿಗೆ ಬಲವಂತ ಕರ್ಕೊಂಡು ಬಂದಿದ್ದಾರ? ಇಲ್ಲ ತಾನೆ, ನಾನೇ ಬಂದಿದ್ದೀನಿ. ನೋಡ್ರಿ, ನನಗೆ ನಿಮ್ಮ ಜೊತೆ ಇರೋದಕ್ಕೆ ಇಷ್ಟ ಇಲ್ಲ. ನಾನು ಇರೋ ಅಲ್ಲಿ ಬಂದು ಹಾದಿರಂಪ ಬೀದಿರಂಪ ಮಾಡೋದು, ರಗಳೆ ರಾಮಾಯಣ ಮಾಡೋದು, ಇದನ್ನೆಲ್ಲ ಮಾಡಬೇಡಿ. ನಿಮ್ಮ ಪಾಡಿಗೆ ಹೋಗಿ ನಿಮ್ಮ ಮನೆಯಲ್ಲಿ ನೀವಿರಿ. ಏನೇ ಬೇಡ, ನೀನು ಹೀಗೆಲ್ಲ ಮಾತಾಡ್ತಿದ್ಯಲ್ಲ? ನಿನ್ನ ಗಂಡನಾಗಿ ನಿನಗೊಂದು ಏಟ್ ಹೊಡಿ ಹಾಕಿಲ್ವಾ ನನಗೆ? ಅದಕ್ಕೆ ಇವ್ರ ಮುಂದೆ ಇಷ್ಟೊಂದು ಸೀನ್ ಕ್ರಿಯೇಟ್ ಮಾಡ್ತಿದ್ಯಲ್ಲ? ನೀವು ಹೊಡೆದಿದ್ದಕ್ಕೆ ನನಗೆ ಯಾವ ಬೇಜಾರು ಇಲ್ಲ ರೀ. ಆದರೆ ಯಾವ ಕಾರಣಕ್ಕೆ ಹೊಡೆದ್ರಿ ಅನ್ನೋದಿದೆಯಲ್ಲ, ಅದನ್ನು ಈ ಜನ್ಮ ಪೂರ್ತಿ ನಾನು ಮರೆಯೋದಿಲ್ಲ. ನೀವು ಎಷ್ಟು ಕರೆದ್ರೂ ಅಷ್ಟೇ, ನಾನು ನಿಮ್ಮ ಜೊತೆ ಬರೋದಿಲ್ಲ. ನೀವಿನ್ನು ಹೋಗ್ಬೋದು. ನೀನು ಒಂದು ದಯವಿಟ್ಟು ಮನೆಗೆ ಬಾ. ಏನೇನಾಯಿತು ಅಂತ ನಿಂಗೆ ಡೀಟೇಲಾಗಿ ಹೇಳ್ತೀನಿ. ನೀನು ತಲೆ ಕೆಡಿಸ್ಕೊಬೇಡ, ಬಾ. ನೀವು ಹೇಳೋದು ಸಾಕು, ನಾನು ಕೇಳಿಸ್ಕೊಳ್ಳೋದು ಸಾಕು. ನಿಮ್ಗೊಂದು ದೊಡ್ಡ ನಮಸ್ಕಾರ. ದಯವಿಟ್ಟು ಹೋಗಿ ಇಲ್ಲಿಂದ. ವೀಣಾ,
ವೆಂಕಿ ಏನ್ ವೆಂಕಿ ಇದು? ಸಮಾಧಾನ ಮಾಡ್ಕೋ ವೆಂಕಿ. ನಮಗೆ ಎಷ್ಟು ಬೇಜಾರಾಗ್ತೈತೆ ಅಂದರೆ ಇನ್ನು ಪಾಪ ಜಯಂತ್ ಅವರು ಅವ್ರಿಗಿನ್ನೆಷ್ಟು ಬೇಜಾರಾಗಿರೋಕ್ಕಿಲ್ಲ. ಜಾನೂರ್ನ ಜಯಂತ್ ಅವರು ತುಂಬ ಪ್ರೀತಿ ಮಾಡ್ತಿದ್ರು, ಈಗಲೂ ಅಷ್ಟೇ. ಜಾನ್ವಿ ಅವ್ರು ಜೀವಂತವಾಗಿಲ್ಲ ಅಂದರು ಅವ್ರ ಪ್ರೀತಿ ಮಾತ್ರ ಇಷ್ಟು ಕಮ್ಮಿ ಆಗಿಲ್ಲ. ಅವ್ರ ಬೇಜಾರನ್ನ ಕಳ್ಕೋಬೇಕು ಅಂತ ತಾನೇ ಈ ಮನೆಗೆ ನಮ್ಮನ್ನು ಕರ್ಕೊಂಬಂದಿರೋದು. ನಾವು ಹಿಂಗೆ ಅಳ್ತಾ ಇದ್ರೆ ನಮ್ಮನ್ನು ನೋಡಿ ಅವ್ರಿಗೂ ಸಾನೇ ಬೇಜಾರಾಗಕ್ಕಿಲ್ವಾ? ನಾವು ಹಂಗೆ ಮಾಡಬಾರ್ದು ಅಲ್ವಾ? ಇಲ್ಲಿ ನೋಡು, ನನ್ಗೆ ಅರ್ಥ ಆಯ್ತದೆ ನೀನು ಜಾನೂರ್ನ ಎಷ್ಟು ಹಚ್ಕೊಂಡಿದ್ದೆ ಅಂತ. ಸಮಾಧಾನ ಮಾಡ್ಕೊ. ಜಾನಿಯವರಿದ್ದಾಗ ಈ ಮನೆ ಎಷ್ಟು ಚೆನ್ನಾಗಿತ್ತು. ಈ ಮನೆ ಗಿಡ, ಕಿಟಕಿ, ಕರ್ಟನ್ನು ಎಲ್ಲ ಜೀವಂತವಾಗಿತ್ತು. ಆದರೆ ಈಗ ನೋಡಿ, ಅವರಿಲ್ಲದೆ ನನಗೆ ಜೀವ ಇಲ್ವೇನೋ ಅಂತ ಅನ್ನಿಸ್ತಾ ಇದೆ. ನನ್ನ ಚಿನ್ನು ಮರಿ ಜೊತೆ ಜೀವನ ಮಾಡುವಷ್ಟು ಯೋಗ ನನಗಿರ್ಲಿಲ್ಲ ಅನ್ಸುತ್ತೆ. ಅಂತ ನನ್ನ ದೃಷ್ಟ ಆಗ್ಬಿಟ್ಟಲ್ಲ ನಾನು. ಇಲ್ಲ ವಿಕ್ಕಿ, ಇಲ್ಲ. ಅವ್ರ ಜೊತೆ ಜೀವನ ಮಾಡೋಕ್ಕಾಗದಿರೋ ಪಾಪಿ ನಾನು, ಪಾಪಿ ಪಾಪಿ ನಾನು. ಅಯ್ಯೋ ಅಣ್ಣ, ಹಂಗೆಲ್ಲ ಹೇಳ್ಬೇಡಿ. ಎಲ್ಲೋ ಇದ್ದಿದ್ದಿಬ್ರು ಮದುವೆ ಆಗಬೇಕು ಅಂದರೆ ಅದಕ್ಕೆ ಋಣ ಇರಬೇಕು ಅಂತಾರೆ. ಅದೇ ಇಬ್ಬರು ಕೊನೆವರೆಗೂ ಖುಷಿಯಾಗಿ ಜೀವನ ಮಾಡಬೇಕು ಅಂದರೂ ಋಣ ಇರಬೇಕಲ್ವೇ? ಅದೆಲ್ಲ ದೇವ್ರ ಇಚ್ಛೆ. ನಮ್ಮ ಕೈಲಿ ಏನಿರ್ತದೆ ಹೇಳಿ? ಅಯ್ಯೋ ದೇವ್ರೇ, ಹೇಗಪ್ಪ ಈ ವಿಷಯ ಇವ್ರ ಮುಂದೆ ಹೇಳೋದು? ಇವನು ನೋಡಿದ್ರೆ ಯಾವಾಗಲೂ ಅವ್ರ ಜೊತೆನೇ ಇರ್ತಾನೆ. ಲಕ್ಷ್ಮೀ ನಿವಾಸ